ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗಿನ ಟೈಮಲ್ಲಂತೂ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ 90s ರೆಟ್ರೋ ಫೋಟೋಸ್ ಏನಿದೆ ಅದು ತುಂಬಾ ಅಂದ್ರೆ ತುಂಬಾನೇ ಟ್ರೆಂಡಿಂಗ್ ಆಗಿದೆ ಅಲ್ವಾ. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಿ ನೋಡಿದ್ರು ಎಲ್ಲರೂ ಬಂದ್ಬಿಟ್ಟು ಇದನ್ನ ಜನರೇಟ್ ಮಾಡ್ತಿದ್ದಾರೆ. ಇವಾಗಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ ಈ ರೀತಿ ರೆಟ್ರೋ ಫೋಟೋಸ್ಗಳು ಅಲ್ವಾ. ಹಾಗಿದ್ರೆ ಫ್ರೆಂಡ್ಸ್, ನೀವು ಕೂಡ ಈ ರೀತಿ ಫೋಟೋಸ್ನ ಈಸಿಯಾಗಿ ಆರಾಮಾಗಿ ಕ್ರಿಯೇಟ್ ಮಾಡ್ಕೊಳ್ಬಹುದು. ನಿಮಗೆ ಯಾವ ಸ್ಟೈಲಲ್ಲಿ ಬೇಕು, ಯಾವ ಟೈಪಲ್ಲಿ ಬೇಕು ಆ ಟೈಪಲ್ಲಿ, ಓಕೆನಾ. ಅದಕ್ಕೆ ಬಂದ್ಬಿಟ್ಟು ನಾನು ನಿಮಗೆ ಪ್ರಾಂಪ್ಟ್ ಕೊಡ್ತೀನಿ, ಅದು ಇದು ಅಂತ ನಾನು ಏನು ಹೇಳ್ತಾ ಇಲ್ಲ. ನೀವೇ ನಿಮ್ದು ಓನ್ ಆಗಿ ನಿಮಗೆ ಯಾವ ಟೈಪಲ್ಲಿ ಬೇಕು ಅದನ್ನ ನೀವು ಪ್ರಾಂಪ್ಟನ್ನ ಕ್ರಿಯೇಟ್ ಮಾಡ್ಕೊಂಡು ನೀವಾಗೆ ಓನ್ ಆಗಿ ಫೋಟೋಸ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಬಹುದು. ಆರಾಮಾಗಿ ನೀವು ಕೂಡ ಈ ಫೋಟೋಸ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಓಕೆನಾ ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವೇ ಓನ್ ಆಗಿ ಈ ರೀತಿ ಪ್ರಾಂಪ್ಟ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಂತ. ಓಕೆನಾ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಫುಲ್ ಆಗಿ ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಫ್ರೆಂಡ್ಸ್, ನಾನು ಮೊದಲು ಬಂದ್ಬಿಟ್ಟು ನಿಮಗೆ ಇದೊಂದು ಡೌಟನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಈ ರೀತಿ ಇಮೇಜಸ್ನ ಕ್ರಿಯೇಟ್ ಮಾಡೋದು ಬಂದ್ಬಿಟ್ಟು 4K ಕ್ವಾಲಿಟಿಯಲ್ಲಿ. ಇದು ಬಂದ್ಬಿಟ್ಟು ಯಾವುದೇ ರೀತಿ ಪೇಯ್ಡ್ ಅಲ್ಲ, ನಾವು ಆರಾಮಾಗಿ ಫ್ರೀಯಾಗಿ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ, ಇದನ್ನು ಮೊದಲು ನೀವು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ಬನ್ನಿ ಈಗ ನಾನು ಮೊದಲು ನಿಮಗೆ ಇಮೇಜನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಮೊದಲು ಬಂದ್ಬಿಟ್ಟು ಫ್ರೆಂಡ್ಸ್, ನಮಗೆ ಒಂದು ಆ್ಯಪ್ ಬೇಕು. ಅದು ಯಾವುದಪ್ಪ ಅಂದರೆ ನೋಡಿ, ಇಲ್ಲಿ ನಾವು ಮೊದಲು ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳೋಣ. ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು ನೀವು ಜೆಮಿನೈ ಅಂತ ಸರ್ಚ್ ಮಾಡಬೇಕಾಗಿರುತ್ತೆ. ಓಕೆನಾ, ಜೆಮಿನೈ ಅಂತ ಸರ್ಚ್ ಮಾಡ್ಕೊಳ್ಳಿ. ಕೆಲವ್ರ ಫೋನಲ್ಲಿ ಈ ಆ್ಯಪ್ ಬಂದುಬಿಟ್ಟು ಇರುತ್ತೆ. ಓಕೆನಾ, ಮೊದಲೇ ಗೂಗಲ್ ಜೆಮಿನೈ ಏನಿರುತ್ತೆ ಇನ್ಸ್ಟಾಲ್ ಆಗಿರುತ್ತೆ. ನೀವಿಲ್ಲ ಅಂದರೆ ಈ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ, ನಾನೀಗ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಓಪನ್ ಮಾಡ್ಕೊಳ್ತೀನಿ. ಈಗ ನೋಡಿ, ಇಲ್ಲಿ ನಾನು ಗೂಗಲ್ ಜೆಮಿನೈನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಪ್ಲಸ್ ಮಾರ್ಕ್ ಏನು ಕಾಣಿಸ್ತಿದೆಯಲ್ವಾ, ಜಸ್ಟ್ ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಇಮೇಜನ್ನು ನಿಮ್ಮದು ಈ ರೀತಿ ನೀವು ಮಾಡ್ಕೊಳ್ಬೇಕು ಆ ಇಮೇಜನ್ನು ನೀವು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆನಾ, ನಾನಿಲ್ಲಿ ಸಿಂಪಲ್ಲಾಗಿ ನಂದೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಫುಲ್ ಆಗಿರೋ ಫೋಟೋಸ್ದೇ ಬೇಕು ಅಂತಿಲ್ಲ, ಇಷ್ಟು ಆಫ್ ಫೋಟೋಸ್ ಆಗಿದ್ರು ಕೂಡ ಪರವಾಗಿಲ್ಲ. ಓಕೆನಾ, ಈಗ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಪ್ರಾಂಪ್ಟ್ ಏನಿದೆ ಅದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಸೆಂಡ್ ಆಪ್ಷನ್ ಏನಿದೆ ಅದನ್ನು ಕ್ಲಿಕ್ ಮಾಡೋಣ. ಜಸ್ಟ್ ಸೆಕೆಂಡಲ್ಲಿ ನಮಗೆ ಬಂದುಬಿಟ್ಟು ನಮ್ಮ ಇಮೇಜ್ ಕ್ರಿಯೇಟ್ ಆಗಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಈಗ ನನಗೆ ಇಲ್ಲಿ ಜನರೇಟ್ ಮಾಡಿ ಕೊಟ್ಟಿದೆ ಗೂಗಲ್ ಜೆಮಿನೈ. ಎಷ್ಟು ಚೆನ್ನಾಗಿ ಎಷ್ಟು ಕ್ಲಿಯರ್ ಆಗಿ ಜನರೇಟ್ ಮಾಡಿಕೊಟ್ಟಿದೆ ಅಂತ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನೀಗ ಇದನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಡೌನ್ಲೋಡ್ ಸಿಂಬಲ್ ಜಸ್ಟ್ ಇದೆಯಲ್ಲ, ಅದ್ರ ಮೇಲೆ ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿದ್ರೆ ಸಾಕು, ನಮ್ಮದು ಇಮೇಜ್ ಏನಿದೆ ಅದು ಡೌನ್ಲೋಡ್ ಆಗುತ್ತೆ. ಓಕೆನಾ, ನೋಡಿದ್ರಲ್ಲ ಯಾವ ರೀತಿ ನಾವು ಜನರೇಟ್ ಮಾಡೋದಂತ. ಓಕೆನಾ, ನಾನು ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಗ್ಯಾಲರಿಯಲ್ಲಿ ನಂದು ಸೇಮ್ ಇಮೇಜ್ ಏನಿದೆ ಅದು ಜನರೇಟ್ ಆಗಿ ಬಂದಿದೆ. ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಗೂಗಲ್ ಜೆಮಿನೈ ಎಷ್ಟು ಕ್ಲಿಯಾರಿಟಿಯಾಗಿ ಎಷ್ಟು ಚೆನ್ನಾಗಿ ನಿಮಗೆ ಇಮೇಜನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದೆ ಅಂತ. ಓಕೆನಾ ಫ್ರೆಂಡ್ಸ್, ಈಗ ನಿಮಗೆ ಈ ರೀತಿ ಇಮೇಜನ್ನು ನೀವು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ, ಮೊದಲು ನಿಮಗೆ ಈ ರೀತಿ ಫೋಟೋಸ್ ನಿಮಗೆ ಎಲ್ಲಿಂದ ಫೋಟೋಸ್ ಸಿಕ್ಕಿದ್ರು ನೀವು ಕಲೆಕ್ಟ್ ಮಾಡ್ಕೊಳ್ಬೋದು. ಸೆಲೆಬ್ರಿಟೀಸ್ದಾಗಿರ್ಬೋದು, ಯಾರ್ದಾಗಲಿ ನೀವು ಈ ರೀತಿ ಒಂದು ಇಮೇಜನ್ನು ನೋಡಿದ್ರಿ, ಈ ರೀತಿ ಎಡಿಟ್ ಮಾಡಿರೋ ಫೋಟೋ ನಿಮಗೆ ಸಿಕ್ತು ಅಂದರೆ ಜಸ್ಟ್ ಅದನ್ನು ಒಂದು ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಚಾಟ್ GPT ಓಪನ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಯಾವುದೇ ರೀತಿ ಫೋಟೋ ಸಿಕ್ತಿಲ್ಲ ಅಂದರೆ ಸರ್ಚ್ ಮ್ಯಾನ್ ಇದೆಯಲ್ಲ, ಇಮೇಜ್ ಸರ್ಚ್ ಮ್ಯಾನ್, ಅಲ್ಲಿ ಹೋಗ್ಬಿಟ್ಟು ಕೂಡ ನೀವು ಫೋಟೋನ ತಗೊಳ್ಬೋದು. ನಾನೀಗ ಫಾರ್ ಎಕ್ಸಾಂಪಲ್ಗೆ ತೋರಿಸ್ತೀನಿ. ನೋಡಿ, ನಾನು ಯಾವ ಫೋಟೋನ ತಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಬಂದ್ಬಿಟ್ಟು ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚಾಟ್ GPTಗೆ ಬಂದ್ಬಿಟ್ಟು ನೀವೀಗ ಕೇಳಬೇಕು. ಇಲ್ಲಿ ನೀವು ಟೈಪ್ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲಿ ವಾಯ್ಸ್ ಕೂಡ ಕಳಿಸ್ಬೋದು ಚಾಟ್ GPTಗೆ. ಓಕೆನಾ, ನಾನಿಲ್ಲಿ ಟೈಪ್ ಮಾಡ್ತೀನಿ. ನೋಡಿ, ನನಗೆ ಇದೇ ರೀತಿ ಇಮೇಜ್, ನನಗೆ ಇದೇ ರೀತಿ 90s ಇಮೇಜ್ ಕ್ರಿಯೇಟ್ ಮಾಡಲು ಪ್ರಾಂಪ್ಟ್ ಬರೆದು ಕೊಡಿ. ಅದು 100% ರಿಯಲಿಸ್ಟಿಕ್ ಆಗಿರಬೇಕು. ರಿಯಲಿಸ್ಟಿಕ್ ಇಮೇಜ್ ಆಗಿರಬೇಕು. ಓಕೆನಾ, ಈ ರೀತಿ ನಾನು ಕಳಿಸಿದ್ದೀನಿ. ಈಗ ನಮಗೆ ಚಾಟ್ GPT ಜಸ್ಟ್ ಸೆಕೆಂಡಲ್ಲಿ ನಮಗೆ ಪ್ರಾಂಪ್ಟನ್ನು ಬರೆದು ಕೊಡುತ್ತೆ. ಓಕೆನಾ, ನೋಡಿ, ಇಲ್ಲಿ
ಈ ರೀತಿ ನಿಮಗೆ ಏನು ಪ್ರಾಂಪ್ಟನ್ನು ಬರೆದುಕೊಟ್ಟಿದೆ ChatGPT, ಈ ಪ್ರಾಂಪ್ಟನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಈ ಪ್ರಾಂಪ್ಟನ್ನು ಇಲ್ಲಿಂದ ಕಾಪಿ ಮಾಡಿಕೊಂಡು ನೀವು ಇವಾಗ ನಾನು ತೋರಿಸಿದ್ನಲ್ಲ ಆ ಪ್ರೊಸೆಸಲ್ಲಿ ಬಂದುಬಿಟ್ಟು ನೀವು ಏನು ಮಾಡಬೇಕು, ಜನರೇಟ್ ಮಾಡ್ಕೊಳ್ಬೇಕು ಇಮೇಜಸ್ನ. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿ ಅಂತ. ಇದೇ ರೀತಿ ನಿಮಗೆ ಬೇರೆ ಬೇರೆ ಯಾವುದಾದ್ರೂ ಟೈಪಿಂದು ಬೇಕು ಅನ್ನೋದಾದರೆ ನಂದು ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ನಾನು ಪ್ರಾಂಪ್ಟನ್ನು ಹಾಕಿರ್ತೀನಿ ನೋಡಿ. ಅದನ್ನು ನೀವು ಏನು ಮಾಡಬೇಕಂದ್ರೆ ಅಲ್ಲಿಂದ ಯಾವ ರೀತಿ ಕಾಪಿ ಮಾಡಬೇಕಂತ ಹೇಳಿದ್ರೆ ಕ್ರೋಮ್ ಬ್ರೌಸರಿಗೆ ನಂದು ವಿಡಿಯೋದು ಲಿಂಕನ್ನು ಪೇಸ್ಟ್ ಮಾಡಿ. ಕ್ರೋಮ್ ಬ್ರೌಸರಲ್ಲಿ ನಂದು ವಿಡಿಯೋದ ಲಿಂಕನ್ನು ಪೇಸ್ಟ್ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೀವು ಡಿಸ್ಕ್ರಿಪ್ಷನಿಂದ ನಾನು ಹಾಕಿರುವಂಥ ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.